ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು KPTCL ಒಂದು ಮತ್ತೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಬಂದಿದೆ. ಫೈನಲ್ ಮೆರಿಟ್ ಲಿಸ್ಟ್ ಡೇಟ್ಸಕ್ಕೆ ಅನೌನ್ಸ್ ಮಾಡಿದಾರೆ ಅಂತ ಹೇಳ್ಬೋದು. ಈಗ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸುತ್ತಾ ಹೋಗ್ತೀನಿ. ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಹೂಸ್ ಸರ್ಟಿಫೈ ವ್ಯಾಲಿಡಿಟಿ ಈಸ್ ಪೆಂಡಿಂಗ್ ನಾಟ್ ಅಟೆಂಡ್ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಫಿಲ್ಡ್ ಟು ರಿಪೋರ್ಟ್ ಫಾರ್ ಡ್ಯೂಟಿ ಆಫ್ಟರ್ ರಿಸೀವಿಂಗ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್. ಗೆಳೆಯರೆ, ಇಲ್ಲಿ ಕ್ಯಾಂಡಿಡೇಟ್ ಕೆಲವು ಸರ್ಟಿಫೈ ಆದರೂ ಕೂಡ ಅವರು ವ್ಯಾಲಿಡಿಟಿ ಪೆಂಡಿಂಗ್ ಇರ್ತಾವೆ. ಸೊ ಅವರು ಅಟೆಂಡ್ ಆಗಿಲ್ಲ ಕೌನ್ಸಿಲಿಕ್ಕೆ. ಸೊ ಅದನ್ನೀಗ ಅವರು ಮತ್ತಷ್ಟು ದಿನಗಳ ಕಾಲ ಅವರಿಗೆ ಅಪ್ಡೇಟ್ ಮಾಡೋಕೆ ಕೊಟ್ಟಾರೆ. ಡೇಟ್ಸಕ್ಕೆ ಅವ್ರಿಗೆ ಕೊಟ್ಟಾರೆ, ಅವರು ಹೋಗ್ತಿಲ್ಲ. ನೋಡ್ಬೋದು ನೀವು 25 ಜೂನ್ 2025 ಅಪ್ಡೇಟ್ ಕೊಟ್ಟಾರೆ. ವಿಷಯ ಏನಪ್ಪ ಅಂದ್ರೆ, ಕಿರಿಯ ಸಹಾಯಕ ಹುದ್ದೆಗೆ ಆಯ್ಕೆಯಾಗಿ ನೇಮಕಾತಿ ಆದೇಶ ಪಡೆಯಲು ಕೌನ್ಸಿಲಿಂಗ್ಗೆ ಗೈರು ಹಾಜರಾಗಿರುವಂಥ ನಿಗದಿತ ಅವಧಿ ಒಳಗೆ ಮೂಲಕ ದಾಖಲೆಗಳ ನೈಜತೆ ದೃಢೀಕರಣ ಸ್ವೀಕಾರಗೊಳ್ಳದೆ ಇರುವ ಮತ್ತು ನೇಮಕಾತಿ ಆದೇಶ ಸ್ವೀಕರಿಸಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇರುವ ಅಭ್ಯರ್ಥಿಗಳ ಬಗ್ಗೆ. ಅಂದರೆ ಇಲ್ಲಿ ಪ್ರತಿಯೊಬ್ಬರು ಕೆಲವಷ್ಟು ಜನಗಳು ಆಯ್ಕೆ ಆಗಿದ್ದಾರೆ, ಆದರೂ ಅವರು ಕೌನ್ಸಿಲಿಂಗ್ ಬಂದಿರಲ್ಲ, ಗೈರು ಹಾಜರಾಗಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ನೈಜತೆ ದೃಢಕರವಾಗಿ ಸ್ಥಿರಗೊಳಿಸಬೇಕಂತಂದು ನೇಮಕಾತಿ ಆದೇಶ ಸ್ವೀಕರಿಸ್ತಾರೆ. ಮತ್ತೊಮ್ಮೆ ಅಂಥ ಅಭ್ಯರ್ಥಿಗಳು ಉಲ್ಲೇಖ ಏನದ ಅಂದ್ರೆ, ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ಕೊಟ್ಟ KPTCL 2021-22 ಆ ವೇಳೆಯಲ್ಲಿರುವಂಥ ಒಂದು ಅಭ್ಯರ್ಥಿಗಳು ಇದ್ದುದು. ದಿನಾಂಕ ಯಾವ ಡೇಟಿಗೆ ಇವ್ರದ್ದು ಕೌನ್ಸಿಲಿಂಗ್ ಇತ್ತಂದ್ರೆ 1/2/2022. ಹಾಗೆ ಕಿರಿಯ ಸಹಾಯಕ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿ ಅಧಿಸೂಚನೆ ಸಂಖ್ಯೆ ಇರುವುದು KPTCLದು 29/5/2024. ನೀವೇ ನೋಡ್ಕೋಬೋದು, 3 ಮಂತ್ಸ್ ಇಲ್ಲಿ ಗ್ಯಾಪ್ ಅದ. ನಮ್ಮದು ಈಗ 2024 ಕೂಡ ಹಿಂಗೆ ಆಗ್ತದೆ. ಸೊ ಈಗ ಇದರದ ಬಗ್ಗೆ ತಿಳಿದುಕೊಳ್ಳೋಣ. ನೇಮಕಾತಿ ಆದೇಶ ಪಡೆಯಲು ಹಾಗೂ ಸ್ಥಳ ನಿಯೋಜಿತವಾಗಿ ಕೌನ್ಸಿಲಿಂಗಿಗೆ ಹಾಜರಾಗುವಂತೆ ತಿಳಿಸಿ ಹೊರಡಿಸಿರುವ ಅಧಿಸೂಚನೆ ದಿನಾಂಕ 20/7/2024 ಮತ್ತು 2/8/2024. ಈ ಎಷ್ಟು ದಿನಗಳ ಒಳಗೆ ಅವರು ಹಾಜರಾಗಬೇಕು ಕೌನ್ಸಿಲಿಂಗ್ಗೆ. ಆದರೆ ಇಲ್ಲಿ ಪ್ರತಿಯೊಬ್ಬರು ಏನು ಮಾಡಿದ್ದಾರೆ ಅಂದರೆ, ಅವ್ರು ತಮ್ಮದೇ ಆದಂಥ ಒಂದು ಮಾರ್ಗದಲ್ಲಿ ಹೋಗುತ್ತಾ ಅವರು ಕೌನ್ಸಿಲಿಂಗ್ ಅಟೆಂಡೇ ಆಗಿಲ್ಲ. ಸೊ ಅವ್ರಿಗೆ ಮತ್ತಷ್ಟು ದಿನಗಳ ಕಾಲಾವಕಾಶ ಕೊಟ್ಟು ಅವರನ್ನು ಮತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೋಬೇಕಂತ ಅವ್ರಿಗೆ ಮತ್ತಷ್ಟು ಡೇಸ್ ಕೊಟ್ಟು ಅವರಿಗೆ ಪುನಃ ಕರೀತಿದ್ದಾರೆ. ನಿಗಮದ ಉದ್ಯೋಗ ಪ್ರಕಟಣೆ ಸಂಖ್ಯೆ ದಿನಾಂಕ 1/2/2022. ಕಿರಿಯ ಸಹಾಯಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯ ಉಲ್ಲೇಖ 2ರ ಅಧಿಸೂಚನೆ ಮೂಲಕ ಪ್ರಕಟಿಸಲಾಯಿತು. ಅಂದರೆ 1/2/2022 ಕರೆದಿರುವಂಥ ಈ ಪೋಸ್ಟಿಗೆ 20/7/2024 ಅಂತಿಮ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಸೊ ಆದರೂ ಪ್ರತಿಯೊಬ್ಬರು ಆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂತ ಕರೆದಿರ್ತಾರೆ, ಆದರೆ ಯಾರೂ ಅಟೆಂಡ್ ಆಗ್ಲಿಕ್ಕೆ ಹೋಗಲ್ಲ. ಆಯ್ಕೆ ಹೊಂದಿದ್ದ ಅಭ್ಯರ್ಥಿಗಳ ಪೈಕಿ ಕೆಲವು ಅಭ್ಯರ್ಥಿಗಳು ಪೊಲೀಸ್ ಪೂರ್ವ ಚರಿತ್ರಾ ವರದಿ ಅಂದರೆ ಪೊಲೀಸ್ ರಿಪೋರ್ಟ್ ಅಂತ ಬರ್ತದಲ್ರಿ, ಅದು ಜಾತಿ ಮೀಸಲಾತಿ ಸಿಂಧುತ್ವ ಪ್ರಮಾಣ ಪತ್ರ, PUC ಅಂಕಪಟ್ಟಿಗೆ, ನೈಜತೆ ಇತರೆ ಸಮಾನತೆ ಮೀಸಲಾತಿ ಪ್ರಮಾಣ ಪತ್ರಗಳು ನೈಜತೆ ಶೈಕ್ಷಣಿಕ ಪ್ರಾಧಿಕಾರಿಗಳಿಂದ ಈವರೆಗಿನ ನಿಷ್ಕೃತಗೊಂಡಿರುವುದಿಲ್ಲ. ಇಂಥ ಅಭ್ಯರ್ಥಿಗಳಿಗೆ ಇದುವರೆಗೂ ನೇಮಕಾತಿ ಆದೇಶ ಜಾರಿಗೊಳಿಸಿರುವುದಿಲ್ಲ. ಸೊ ಅವ್ರದ್ದು ಯಾವುದೇ ಒಂದು ಪೊಲೀಸ್ ರಿಪೋರ್ಟ್ ಆಗಿರ್ಬೋದು, ಜಾತಿ ಮೀಸಲಾತಿಯಲ್ಲಿ ಸಿಂಧುತ್ವ ಹೊಂದಿದೇ ಇರ್ಬೋದು, ಇಂಥ ಅಭ್ಯರ್ಥಿಗಳನ್ನು ಅವ್ರು ಕೌನ್ಸಿಲಿಂಗಿಂದ ಹೊರಗಿಟ್ಟಿರ್ತಾರೆ. ಅಂಥ ವ್ಯಕ್ತಿಗಳಲ್ಲಿ ಕಿರಿಯ ಸಹಾಯಕ ನಾನ್ ಕಲ್ಯಾಣ ಕರ್ನಾಟಕದವರು ಎಷ್ಟು ಜನ ಅದಾರ ಅಂದರೆ, ಟೋಟಲ್ ಆಗಿ 30 ಜನ ಅದಾರ. ಅಂದರೆ 30 ಜನಗಳಲ್ಲಿ ಒಬ್ಬರು ಕೂಡ ಅಟೆಂಡ್ ಆಗಿಲ್ಲ ಕೌನ್ಸಿಲಿಂಗ್ಗೆ. ನೈಜತೆ ಸಿಂಧುತ್ವ ಸ್ವೀಕರಿಸದ ಅಭ್ಯರ್ಥಿಗಳು ಅಂದರೆ, ಇಲ್ಲಿ ನೈಜತೆ ಸಿಂಧುತ್ವವನ್ನು ಈಗ ಈ ಅಪ್ಡೇಟ್ ಯಾಕೆ ಕೊಡ್ತಿದ್ದಾರಪ್ಪ ಅಂದ್ರೆ, ನಮ್ಮಲ್ಲಿ ಯಾವುದೇ ರೀತಿ ಒಂದು ಈಗ 2024 ಕರೆದಿರುವಂಥ ನೋಟಿಫಿಕೇಶನ್ KPTCLದು ಜೂನಿಯರ್ ಸ್ಟೇಷನ್ ಅಟೆಂಡರ್ ಆಗಿರ್ಬೋದು, ಪವರ್ ಮ್ಯಾನ್ ಆಗಿರ್ಬೋದು. ಸೊ ಅವರು ಈ ತಪ್ಪುಗಳು ಮಾಡದೇ ಇರಲಿ ಅಂತ ಇವರು ಅಪ್ಡೇಟ್ ಕೊಟ್ಟಿದ್ದಾರೆ. ಅಂದರೆ ಇವ್ರಿಗೆ ಕಾಲಾವಕಾಶ ಐತಿ ಒಂದು 10 days ಇನ್ನು. ಸೊ ಹಾಗೆ ನಿಮಗೂ ಕೊಡ್ಬೋದು. ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಕಲ್ಯಾಣಕ್ಕೆ ನಾನ್ HKದವ್ರದ್ದು 30 ಪೀಪಲ್ಸ್ ಅವು ಪೊಲೀಸ್ ರಿಪೋರ್ಟ್ ಆಗಲಿ ಸಿಂಧುತ್ವ ಆಗಲಿ ಯಾವುದೂ ಅಪ್ಡೇಟೇ ಕೊಟ್ಟಿಲ್ಲ. ಅವ್ರ ಅಪ್ಲಿಕೇಶನ್ ನಂಬರ್ ಕೂಡ ಅದ. ಮತ್ತು ಇನ್ನೊಂದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಂತ ನಿಮ್ಗೆ ಗೊತ್ತದ, ಡಿವೈಡ್ ಆಗ್ತಾವೆ. ಈ ಕಿರಿಯ ಸಹಾಯಕ ಅದು ಸ್ಟೇಷನ್ ಅಟೆಂಡರ್ ಆತವು. ಕಿರಿಯ ಸಹಾಯಕ ಕಲ್ಯಾಣ ಕರ್ನಾಟಕದವರು 2 ಅದಾರ. ಈ ಕೌನ್ಸಿಲಿಂಗ್
ಪ್ರಕ್ರಿಯೆಗೆ ಗೈರು ಹಾಜರಾಗಿರುವ ಅಭ್ಯರ್ಥಿಗಳು ಎಷ್ಟು ಜನ ಅದಾರ ಅಂದ್ರೆ ಟೋಟಲ್ ಆಗಿ 16 ಜನಗಳು ಅದಾರ. 16 ಜನನು ಕೌನ್ಸಿಲಿಂಗ್ಗೆ ಅಟೆಂಡೇ ಆಗಿಲ್ಲ. ಮತ್ತು ಸೆಲೆಕ್ಟ್ ಹೆಂಗೆ ಆಗ್ತಾರೆ ಇವರು? ಕೌನ್ಸಿಲಿಂಗೇ ಹೋಗಲಿಲ್ಲ ಅಂದರೆ ಮತ್ತು ಸೆಲೆಕ್ಟ್ ಆಗುವುದಿಲ್ಲ. ಸೊ ಪ್ರತಿಯೊಬ್ಬರು ಈ ತಪ್ಪುಗಳು ಮಾಡಬೇಡಿ. ನಿಮ್ಮ ಸಿಂಧುತ್ವ ಆಗಲಿ ಪ್ರತಿಯೊಂದು ಅವ್ರು ಚೆಕ್ ಮಾಡ್ಲಿಕ್ಕೆ ಸಾಧ್ಯನೇ ಅದ. ಸೊ ಆದಷ್ಟು ಎಲ್ಲರೂ ಅಪ್ಡೇಟ್ ಇರಿ. ನೇಮಕಾತಿಯ ಆದೇಶ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಅಭ್ಯರ್ಥಿಗಳು. ಪ್ರತಿಯೊಬ್ಬರು ಈಗ ಕೌನ್ಸಿಲಿಂಗ್ ಆಗಿರ್ತದೆ, ಎಲ್ಲ ಆಗಿರ್ತದೆ, ಬಟ್ ಯಾವುದೋ ಒಂದು ಇದ್ರಾಗ ಮೇಜರ್ದಾಗ ಹೋಗಿರ್ತಾರೆ. ಇಲ್ಲಿ ಟೋಟಲ್ ಆಗಿ 15 ಜನ ಅದಾರ. ಈ 15 ಜನದಲ್ಲಿ ಯಾರನ್ನೂ ತಗೊಂಡೇಕೊಂಡಿಲ್ಲ. ಈ ಮೇಲೆ ತಿಳಿಸಿರುವ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಪೈಕಿ ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಬಾಕಿ ಇರುವ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶವನ್ನು ನೀಡುತ್ತಾ ಈ ಅಧಿಸೂಚನೆ ದಿನಾಂಕದಂದು 10 ದಿನಗಳ ಒಳಗಾಗಿ ಅಂದರೆ KPTCL ನಿಗಮ ಕಾರ್ಯಾಲಯಕ್ಕೆ ಬಾಕಿ ಇರುವ ದಾಖಲಾತಿಗಳನ್ನು ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಒದಗಿಸಲು ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಅಂದರೆ ಇವರಿಗೆ ಇನ್ನಷ್ಟು 10 ದಿನಗಳ ಕಾಲಾವಕಾಶ ಕೊಟ್ಟು ತಮ್ಮದೇ ನೈಜತೆವಾಗಿರುವಂಥ ಸಿಂಧುತ್ವ ಪ್ರಮಾಣ ಪತ್ರ ಅವು ಪ್ರತಿಯೊಂದು ಅವರು ಅಪ್ಡೇಟ್ ನಮಗೆ ಕೊಡಬೇಕಂತ ಯಾರು KPTCLದವರು ತಿಳಿಸಿದ್ದಾರೆ. ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು ಸಹಕಾರಗಳೊಂದಿಗೆ ಈ ಅಧಿಸೂಚನೆ ದಿನಾಂಕದಂದು 10 ದಿನಗಳ ಒಳಗಾಗಿ ನಿರ್ದೇಶಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ನಿಗಮ ಕಾರ್ಯಾಲಯಕ್ಕೆ KPTCL ಕಾವೇರಿ ಭವನ ಬೆಂಗಳೂರು ಇವರಿಗೆ ಖುದ್ದಾಗಿ ಮನವಿಯನ್ನು ಸಲ್ಲಿಸಿದಲ್ಲಿ ಮನವಿಯನ್ನು ನಿಯಮಾನುಸಾರವಾಗಿ ಪರಿಶೀಲಿಸುವುದು. ನಿಗದಿತ ಸಮಯದೊಳಗೆ ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಒದಗಿಸಲು ಕ್ರಮ ಕೈಗೊಳ್ಳಲು ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗಲು ಕ್ರಮವಹಿಸಿದ್ದ ಅಭ್ಯರ್ಥಿಗಳನ್ನು ರದ್ದುಗೊಳಿಸಲಾಗುವುದು. ನೇಮಕಾತಿ ಆದೇಶ ಪಡೆದು ಈವರೆಗೂ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇರುವ ಅಭ್ಯರ್ಥಿಗಳನ್ನು ರದ್ದುಗೊಳಿಸಲಾಗುವುದು. ಈಗ ಕೌನ್ಸಿಲಿಂಗ್ ಆಗಿರ್ತದೆ, ಸಿಂಧುತ್ವವನ್ನು ಮುಗಿದಿರ್ತದೆ, ಅಂಥ ಈ ವ್ಯಕ್ತಿಗಳು ಏನಾಗಿರ್ತಾರೆ ಒಂದು ಡ್ಯೂಟಿಗೆ ಹಾಜರಾಗಿರಲ್ಲ. ಸೊ ಅಂಥ ವ್ಯಕ್ತಿಗಳನ್ನು ರದ್ದು ಮಾಡುತ್ತಾ ಹೇಳಿ ತಿಳಿಸಿಬಿಟ್ಟಿದ್ದಾರೆ ಇಷ್ಟೇ. ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ KPTCL ಅವರು ಇನ್ನೇನು 1 ಮಂತ್ನ ಒಳಗಡೆ ಪ್ರತಿಯೊಂದು ಮೆಸ್ಕಾಮ್, ಬೆಸ್ಕಾಮ್, ಚೆಸ್ಕಾಮ್ ಹಾಗೆ ಮೆಸ್ಕಾಮ್ ಇವು ಅಷ್ಟು ಡಿಪಾರ್ಟ್ಮೆಂಟ್ದು 1:1 2024ರಲ್ಲಿ ಆಗಿರುವಂಥ ಒಂದು ನೋಟಿಫಿಕೇಷನ್ ಏನೈತಲ್ಲ ಅದರದ್ದು 1:1 ಇನ್ನಷ್ಟು ಕೆಲವು ದಿನಗಳಲ್ಲಿ ಬಿಡ್ತಾರೆ. ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.